ಟೊಮೊಟೊ ಕೆಚಪ್ ಅನ್ನ ಇಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದಾ? ಹೌದು ರೀ, ನಿಜ. ಖಂಡಿತ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಟೊಮೊಟೊ ಕೆಚಪ್ ಅನ್ನ ರೆಡಿ ಮಾಡ್ಕೋಬಹುದು. ನಮ್ಮ ಮಕ್ಳು ಏನಾದ್ರೂ ತುಂಬಾ ಟೊಮೊಟೊ ಕೆಚಪ್ ಇಷ್ಟ ಪಡ್ತಿದ್ದಾರೆ, ನಾವು ಹೊರಗಡೆಯಿಂದ ತಿಂತಿದಾರಲ್ಲ ಅಂತ ಭಯದಲ್ಲಿದ್ರೆ ಖಂಡಿತ ನೀವು ಸಿಂಪಲ್ ಆಗಿ ಕ್ವಿಕ್ ಆಗಿ ಮನೆಯಲ್ಲೇನೆ ಟೊಮೊಟೊ ಕೆಚಪ್ ಅನ್ನ ರೆಡಿ ಮಾಡ್ಕೊಂಡು ನಿಮ್ ಮಕ್ಳಿಗೂ ಕೂಡ ಕೊಡ್ಬೋದು, ಆರೋಗ್ಯವನ್ನ ಕೂಡ ಕಾಪಾಡ್ಕೋಬಹುದು. ಹಾಗಾದ್ರೆ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ವಿಸಿಟ್ ಆಗ್ತಾ ಇದ್ರೆ, ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಆಗುವಷ್ಟು ಟೊಮೊಟೊ ಹಣ್ಣನ್ನ ತಗೊಂಡಿದ್ದೀನಿ. ನಾಟಿ ಟೊಮೊಟೊ ಅಲ್ಲ, ಫಾರ್ಮಲ್ ಆಗಿರುವ ಟೊಮೊಟೊ ಹಣ್ಣನ್ನು ತಗೊಳ್ಳಿ. ಅದಾದ್ಮೇಲೆ ಅದನ್ನ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡಿ. ಇದನ್ನ ನೀವು ಅರ್ಧ ಪೀಸ್ ಆಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ. ಅರ್ಧ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಸಣ್ಣದಾಗಿ ಕಟ್ ಮಾಡ್ಬೇಕಂತ ಏನಿಲ್ಲ. ಅರ್ಧ ಯಾಕೆ ಕಟ್ ಮಾಡೋದಂದ್ರೆ ಅದರಲ್ಲಿ ಹುಳ ಗಿಳ ಏನಾದ್ರು ಇದ್ರೆ ಕಾಣಿಸುತ್ತೆ ಅಲ್ವಾ, ಅದಕ್ಕೆ ನಾವು ಈ ರೀತಿಯಾಗಿ ಅರ್ಧ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಮಿಕ್ಸಿ ಜಾರಿಗೆ ಇವಾಗ ನೀವು ಒಂದು 15 ಗ್ರಾಮ್ ಆಗುವಷ್ಟು ಬೆಳ್ಳುಳ್ಳಿಯನ್ನ ಸೇರಿಸ್ಕೊಳ್ಳಿ. ಹಾಗೆ 15 ಗ್ರಾಮ್ ಆಗುವಷ್ಟು ಶುಂಠಿಯನ್ನ ತಗೊಂಡು ಒಂದು ಸಣ್ಣ ಈರುಳ್ಳಿಯನ್ನ ಕೂಡ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಕೋಬೇಕು. ಇಲ್ಲಿ ಯಾವುದೇ ರೀತಿಯ ತರಿ ಇರಬಾರ್ದು, ತುಂಬಾ ನೈಸ್ ಆಗಿ ರುಬ್ಬೇಕು. ಅಷ್ಟು ಚೆನ್ನಾಗಿ ನೈಸ್ ಆಗಿ ರುಬ್ಕೊಂಡ್ ಆದ್ಮೇಲೆ ನೀವು ಒಂದು ಬಾಣ್ಲೆ ಇಟ್ಕೊಳ್ಳಿ. ಆ ಬಾಣ್ಲೆಯಲ್ಲಿ ಹಾಕೊಂಡು ನೀವು 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಇವಾಗ 10 ನಿಮಿಷ ನಂದು ಬೇಯಿಸಿ ಆಗಿದೆ. ಅದಾದ್ಮೇಲೆ ನೀವು ಇಲ್ಲಿ ಸಕ್ಕರೆಯನ್ನ ಒಂದು 60 ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನ ಹಾಕಿ, ಹಾಗೆ ಚಿಲ್ಲಿ ಪೌಡರ್ ಅಂದ್ರೆ ಖಾರದ ಪುಡಿ ಒಂದ್ 2.5 ಟೇಬಲ್ ಸ್ಪೂನ್ ಹಾಕಿ, ಮತ್ತೆ ಸಾಲ್ಟ್ ಬೇಕಾಗತ್ತೆ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್. ಇಲ್ಲಿ ನಾನು ಚಕ್ಕೆಯ ಪೌಡರ್ ಹಾಕಿದ್ದು, ಚಕ್ಕೆ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಚಕ್ಕೆ ಪೌಡರ್ ಹಾಕಿ, ಬ್ಲಾಕ್ ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಅದ್ರ ಜೊತೆಗೆ ಚೆನ್ನಾಗಿ ಕುದಿಬೇಕಿದು. ಅಷ್ಟು ಚೆನ್ನಾಗಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಚಕ್ಕೆಯನ್ನ ಡೈರೆಕ್ಟ್ ಆಗಿ ಕುಟ್ಟಿ ಮನೆಯಲ್ಲೇ ಕೂಡ ಪೌಡರ್ ಮಾಡ್ಕೋಬಹುದು. ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಫೇಸ್ ಪ್ಯಾಕಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಕ್ಕೆ. ಹಾಗಾಗಿ ತುಂಬಾ ಮಾಡಿ ಇಟ್ಕೊಂಡ್ರೆ ನಿಮ್ಗೇನು ಲಾಸ್ ಆಗಲ್ಲ. ಇದಕ್ಕೆ ಒಂದು ನೀವು ಅರ್ಧ ಟೀ ಸ್ಪೂನ್ ಹಾಕೊಳ್ಳಿ, ಪರಿಮಳ ಎಲ್ಲ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೋಟ್ಲಲ್ಲಿ ಯಾವ ಟೇಸ್ಟ್ ಬರುತ್ತೆ ನೋಡಿ, ಇಲ್ಲ ಪ್ಯಾಕೆಟ್ ಅಲ್ಲಿ ಯಾವ ಟೇಸ್ಟ್ ಬರುತ್ತೆ ನೋಡಿ, ಅದೇ ಟೇಸ್ಟ್ ಅಲ್ಲೇ ಸಿಗತ್ತೆ. ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ನೀವು ಒಂದ್ ಸ್ವಲ್ಪ 3 ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರ್ ಅನ್ನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ನೀವು ಮೀಡಿಯಂ ಹುರಿಯಲ್ಲಿ ಒಂದು 10 ನಿಮಿಷ ಹಾಗೇನೆ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕದು. ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಫುಲ್ಲು, ನೀವು ಒಂದು ಫುಲ್ ಇದ್ದದಿದ್ರೆ ಅದು ಸ್ವಲ್ಪ ಬತ್ಬೇಕು. ಅಂದ್ರೆ ಅರ್ಧಕ್ಕೆ ಅರ್ಧ ಅಲ್ಲ, ಒಂದು 1/4 ಅಂಶ ಆದ್ರೂ ಬತ್ಬೇಕು. ಅಷ್ಟಾದ್ಮೇಲೆ ಅದನ್ನ ನೀವು ಒಂದು ಪಾತ್ರದಲ್ಲಿ ಈ ರೀತಿ ಸೋಸ್ಕೊಳ್ಳಿ. ಸೋಸಿ ಆದ್ಮೇಲೆ ಒಂದ್ ವೇಳೆ ಈ ದಪ್ಪ ಇರತ್ತೆ ಅಲ್ವಾ, ಅದೇನು ತರಿ ಇಲ್ಲ. ಅತಿ ಸಣ್ಣ ಕಣ್ಣಲ್ಲಿ ಇದ್ ಮಾಡ್ಕೋಬೇಡಿ, ದೊಡ್ಡ ಕಣ್ಣಲ್ಲೇ ಮಾಡ್ಕೊಂಡ್ರೆ ನೀವು ಇದನ್ನ ಹಾಗೇನೆ ಹಾಕೊಳ್ಳಿ. ತುಂಬಾ ಉಳಿಯೋದಿಲ್ಲ, ಅಲ್ಲಿ ಏನು ಉಳಿಯೋದಿಲ್ಲ. ಏನಾದ್ರೂ ಸಿಪ್ಪೆ ಗಿಪ್ಪೆ ಏನಾದ್ರೂ ಇದ್ದದಿದ್ರೆ ಅಷ್ಟೇ ಉಳಿಯುತ್ತೆ, ಮತ್ತೆಲ್ಲದೂ ಕೂಡ ಅದಕ್ಕೆ ಸೇರತ್ತೆ. ಈ ತರ ಹೋಗುತ್ತೆ. ನೀವು ಸಣ್ಣ ಕಣ್ಣಲ್ಲಿ ಮಾಡ್ಕೋಬೇಡಿ, ದೊಡ್ಡ ಕಣ್ಣಲ್ಲೇ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ರೆ ನಿಮ್ ಟೊಮೊಟೊ ಕೆಚಪ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಟೇಸ್ಟಿಗಂತೂ ನೀವು ಕೇಳದೆ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಎಷ್ಟು ಈಸಿ ಅಲ್ವಾ, ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ. ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯಕ್ಕೆ ಬೇಕಂದ್ರೆ ನಾವು ಸಿಂಪಲ್ ಆಗಿ ಈ ರೀತಿ ಕೆಚಪ್ ಅನ್ನ ಮಾಡ್ಕೋಬಹುದು. ಯಾವ್ದ್ರ ಜೊತೆಗೆ ತಿಂದ್ರು ತಿನ್ನಿ ಅಂತ ಆರಾಮಾಗಿ ನಾವು ಕೊಡ್ಬೋದು. ಇಲ್ಲಿ ಬಟ್ ಶುಗರ್ ಅನ್ನ ಆಡ್ ಮಾಡಿದೀವಿ, ಅದು ಬದಲು ನೀವು ಬೆಲ್ಲವನ್ನ ಹಾಕ್ಬೋದಾ ಕೇಳಿದ್ರೆ, ಬೆಲ್ಲ ಹಾಕಿದ್ರೆ ನಿಮ್ಗೆ ಇಷ್ಟು ಟೇಸ್ಟ್ ಬರಲ್ಲ, ಒಂದ್ ಸ್ವಲ್ಪ ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಬಟ್ ಶುಗರ್ ಅನ್ನ ಸೇರಿಸಿದ್ರೆ ನಿಮ್ಗೆ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು. ಇದನ್ನ ನೀವೀಗ ಒಂದ್ ಯಾವ್ದಾದ್ರು ಒಂದು ಗ್ಲಾಸ್ ಬಾಟ್ಲ್ ಅಲ್ಲಿ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ಫ್ರಿಜ್ ಅಲ್ಲೇ ಇಟ್ಕೋಬೇಕಂತ ಏನಿಲ್ಲ, ಒಂದ್ 15 ದಿನ ತನಕ ನೀವು ಹೊರಗಡೆನೂ ಇಟ್ಕೋಬಹುದು. ಒಂದ್ ವೇಳೆ ಇಲ್ಲ ಫ್ರೆಶ್ ಆಗೇ ಬೇಕು ನನ್ಗೆ, ಹಾಗೆ ಇರ್ಲಿ ಯಾವಾಗ್ಲೂ ಅಂತ ಅನ್ಕೊಂಡ್ರೆ, ಜಾಸ್ತಿ ಇದ್ದದಿದ್ರೆ ಯೂಸ್ ಆಗ್ತಾ ಇಲ್ಲ ಅಂತ ಅನ್ಕೊಂಡ್ರೆ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು ಕೂಡ ಇದನ್ನ ಸೇವಿಸಬಹುದು. ಒಂದು 2-3 ತಿಂಗಳು ತನಕನೂ ಕೂಡ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಯಾವುದೇ ರೀತಿಯ ಕೆಡೋದಿಲ್ಲ. ಬಟ್ ನೀರಿನ ಅಂಶ ಮಾತ್ರ ಇದರ ಜೊತೆಗೆ ಬೀಳಿಸ್ಬೇಡಿ. ಈ ರೀತಿಯಾಗಿ ಮನೆಯಲ್ಲೇ ಮಕ್ಕಳಿಗೆ ಕೆಚಪ್ ಅನ್ನ ಮಾಡ್ಕೊಟ್ಟು ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.